ಇದು ನೋಡಮ್ಮ ನೈಸ್ ಚೆನ್ನಾಗಿದೆ ಅಲ್ವಾ 55,000 ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ. ಹೇ ಗಾಯ್ಸ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೈಲೈಟ್ಸ್ ನೋಡಿ ನಿಮ್ಗೆ ಇದಾಗ್ಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳಿ. ಎಸ್, ಟುಡೇಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಆಲ್ ಅಬೌಟ್ ಶಾಪಿಂಗ್ ಅಂಡ್ ಪ್ಯೂರ್ಲಿ ಶಾಪಿಂಗ್. ಬಟ್ ವೇಟ್ ಅ ಮೊಮೆಂಟ್, ಇಸ್ ಇಟ್ ಗೋಯಿಂಗ್ ಟು ಬಿ ಅ ಜಸ್ಟ್ ಶಾಪಿಂಗ್ ಬ್ಲಾಗ್? ಡೆಫಿನೆಟ್ಲಿ ಇಲ್ಲ. ಇದಾಗಿರತ್ತೆ ವೆಡ್ಡಿಂಗ್ ಪ್ರಿಪರೇಷನ್ ಅಂಡ್ ದ ವೆಡ್ಡಿಂಗ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಫ್ರಮ್ ಶಾಪಿಂಗ್ ಟು ಎವ್ರಿ ರಿಚುವಲ್ ಫ್ರಮ್ ವೆಡ್ಡಿಂಗ್ ಇನ್ ಡೀಟೇಲ್ ಶೇರ್ ಮಾಡ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೊ ದಟ್ ಪ್ರತಿ ಹೊಸ ವ್ಲಾಗ್ ಬರೋವಾಗ್ಲೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಟುಡೇ ವಿ ಆರ್ ಹಿಯರ್ ಅಟ್ ಈಶ್ವರಿ ಸಿಲ್ಕ್ಸ್. ಚೆನ್ನಾಗಿದೆ ಅಲ್ಲ? ಅದ್ ನೋಡಮ್ಮ, ಇದ್ ನೋಡಿ ಇದ್ ನೋಡು. ಇದು ಲೋಟಸ್ ಕಲರ್ ಇಲ್ಲಾಂದ್ರೆ ಬ್ಲಡ್ ರೆಡ್ ಅದರಲ್ಲೇ ನೋಡಿಲಿ. ಸಿಲ್ವರ್ ಅಂದ್ರೆ ಸಿಲ್ವರ್ ಈ ತರ ಹಾಕೋಬೇಕಾಗುತ್ತೆ, ಅದಕ್ಕೆ ಬೇಡ ಅಂತ. ಇದ್ ನೋಡಮ್ಮ, ಇದ್ ನೋಡು, ಚೆನ್ನಾಗ್ ಕಾಣಲ್ಲ ನನ್ ಫೇಸ್ ಅಲ್ವಾ ಇದು? ಇನ್ನು ಕಪ್ಪು ಕಾಣತ್ ಒಂಥರ. ಬಟ್ ಏನಪ್ಪಾ ಅಂದ್ರೆ ಅದು ಬಾರ್ಡರ್ ಪಿಸ್ತಾ ಕಲರ್ ಬರುತ್ತೆ, ಡಿಸ್ಟೆಂಪರ್. ಕಲರ್ ಇದು ಬೇಡ, ತುಂಬಾ ಲೈಟ್ ಕಲರ್ಸ್ ಬೇಡ, ತುಂಬಾ ಲೈಟ್ ಬೇಡ, ತುಂಬಾ ಲೈಟ್ ಕಲರ್ಸ್ ಬೇಡ. ನಂಗೆ ಈ ಕಲರ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಈ ಕಾಂಬಿನೇಷನ್ ಏನಿಲ್ಲ, ಚೆನ್ನಾಗಿದೆ. ನೈಸ್, ಚೆನ್ನಾಗಿದೆ. ಪಿಂಕ್ ಬರೀ ಪಿಂಕ್ ತಗೋ ನೀನು. ಪಿಂಕ್ ಅಂತಲ್ಲ, ನನ್ ಮಕ್ಕಕ್ಕಿಲ್ಲ ಅಂದ್ರೆ ಇನ್ನ ತುಂಬಾ ಕಪ್ಪು ಕಾಣತ್ತಲ್ವಾ ಆ ಕಲರ್, ಅದಕ್ಕೇನೆ. ಅಮ್ಮ ಇಲ್ಲಿ ನೋಡಮ್ಮ, ಈ ಕಲರ್ ನೋಡು ಅಲ್ವಾ, ಚೆನ್ನಾಗಿದೆ. ಅದು ಒಂಥರ ನನ್ ಮಕ್ಕಕ್ಕೆ ಇನ್ನ ನೋಡು. ನೈಸ್, ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಅಮ್ಮನ್ ಕೇಳು. ಅಮ್ಮ ಇದು ಚೆನ್ನಾಗಿದೆ ಅಲ್ವಾ? ಅದಕ್ಕಿಂತ ಇದು ಚೆನ್ನಾಗಿದೆ ಅಲ್ವಾ? ನಿನ್ ಕಾಂಪ್ಲೆಕ್ಷನ್ಗೆ ಇದು ಇನ್ನ ಫೇಸ್ ಬ್ರೈಟ್ ಆಗಿ ಕಾಣ್ತಾ ಇದೆ. ಇದು ಈ ಕಡೆ ನೋಡಂಗೆ. ಅಮ್ಮ ಈ ಕಡೆಯಿಂದ ನೋಡಮ್ಮ, ಈ ಕಡೆ ಬೈಲಿ. ಇಷ್ಟೊತ್ತು ಕಲೆಕ್ಷನ್ಸ್ ನೋಡ್ತಿದ್ದೀರಲ್ಲ, ಯಾವ ಒಂದು ಕಲೆಕ್ಷನ್ ಇಷ್ಟ ಆಯ್ತು ನಿಮ್ಗೆ ಅನ್ನೋದನ್ನ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ನೀವು ಎಂಜಾಯ್ ಮಾಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಅನ್ನ ಮಾಡ್ಬಿಡಿ. ಹಾಗೆ ಈಶ್ವರಿ ಸಿಲ್ಕ್ಸ್ ಇಸ್ ದಿ ಬೆಸ್ಟ್ ಅಂತಾನೆ ನಾನು ಹೇಳ್ತೀನಿ. ಇಂಥ ಕಲೆಕ್ಷನ್ಸ್ ಇಲ್ಲ ಅಂತ ಹೇಳೋಂಗೆ ಇಲ್ಲ ಅವ್ರ ಹತ್ರ. ನಾವಂತೂ ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್. ಐ ಜಸ್ಟ್ ಲವ್ ಈಶ್ವರಿ ಸಿಲ್ಕ್ಸ್. ಗೈಸ್ ಇದು 52,000 ಅಂತ ಗೈಸ್, ಇದು 55,000 ಗೈಸ್. ನಾನು ನನ್ನ ತಂಗಿ ತಗೊಂಡಾಯ್ತು ಗೈಸ್, ಇವ್ರಿಬ್ರಿಗೆ ಒಪ್ಸಕ್ ಆಗೋದಿಲ್ಲ, ಇವ್ರಿಬ್ರಿಗೆ ನೋಡ್ತಿದೀವಿ ಇವಾಗ. ಯಶಿಕನ್ ಕೈಲಿರೋ ಚೆನ್ನಾಗಿದೆ, ನಿನಗೆ ಬ್ಲೂ ಶೇಡ್ ಬೇಕಂದ್ರೆ ನೋಡಿ ಇಲ್ಲಿದೆ. ಈ ಬ್ಲೂ ಇಲ್ಲಿ ಹಿಂಗ್ ಕಾಣ್ತಿದೆ ಅಲ್ವಾ, ವಿಡಿಯೋ ನೋಡಿ ಹೆಂಗ್ ಕಾಣ್ತಾ ಇದೆ, ಫುಲ್ ಹೆವಿ ಬ್ರೈಟ್ ಆಗಿ ಕಾಣ್ತಾ ಇದೆ ಅಲ್ವಾ ಈ ಬ್ಲೂ. ಇದು ರಿಯಲ್ ಆಗಿ ನೋಡಕ್ಕೆ ಬೇರೆ ತರ ಕಾಣ್ತಾ ಇದೆ, ವಿಡಿಯೋ ಬೇರೆ ತರ ಕಾಣ್ತಾ ಇದೆ ಅಲ್ವಾ. ಇವಾಗ ಯಶಿಕಂಗೆ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಸ್ಯಾರಿನ. ಇದೊಂಥರ ರೇರ್ ಕಾಂಬಿನೇಷನ್, ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ. ಕಾಂಬಿನೇಷನ್ ನೋಡು, ರೇರ್ ಕಾಂಬಿನೇಷನ್ ಹೆಂಗ್ ಕಾಣುತ್ತೆ. ನೀನ್ ಡೈರೆಕ್ಟ್ ಆಗಿ ನೋಡಿದ್ಕಿಂತ ಇವಾಗ ಮದ್ವೆ ಮನೆಯಲ್ಲೂ ಲೈಟಿಗೂ ಅದಕ್ಕೂ ನೋಡಿ ಹೆಂಗ್ ಕಾಣುತ್ತೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ ಇವಾಗ. ಚೆನ್ನಾಗಿದೆ ಅಲ್ವಾ ಇದು? ಹಾ,
ಮೈಕ್ ಟೆಸ್ಟಿಂಗ್ ಮೇಲೆ ನಿಂತ್ಕೋ ಸ್ಮೈಲ್. ಇದೇ ಚೆನ್ನಾಗಿದೆ, ಅವಳು ಅವಾಗಲೇ ಚೆನ್ನಾಗಿದೆ ಇದು. ಅದಕ್ಕಿಂತ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಚೆನ್ನಾಗಿ ಕಾಣ್ತಾ ಇದೆ ಕಣೆ. ಈ ಲೈಟ್ ಹಂಗ್ ಕಾಣ್ತಿದೆ. ಅದು ಇನ್ನೊಂದು ಅದು ಕ್ಲೀನ್ ಆಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿದೆಯಾ ಇದು? ಚೆನ್ನಾಗಿದೆ. ಅದು ಇಟ್ಕೊಂಡು ನೋಡು ಕ್ಲೀನ್ ಆಗಿ. ರೇಷ್ಮೆ ಇದು ಕರೆಕ್ಟ್ ಆಗಿ ವೇರ್ ಮಾಡ್ಕೊಂಡು ತೋರಿಸ್ಕೊ. ಉಡಿಸ್ತಾರಂತೆ. ತೃಪ್ತಿ ಟ್ರಯಲ್ ನೋಡ್ತಿದ್ದಾರೆ. ಈ ಕಲರ್ ಅಂತೂ ರಿಚ್ ಆಗಿದೆ, ತುಂಬಾ ಕಲರ್. ಅವಳಿಗೆ ಈ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಬೇಬಿ ಪಿಂಕ್ ವಿತ್ ರೆಡ್. ಸೊ ಅದಕ್ಕೋಸ್ಕರ ಇದನ್ನೇ ಟ್ರೈ ಮಾಡ್ತಿದ್ದಾಳೆ. ಆ್ಯಂಡ್ ಆ್ಯಕ್ಚುಲಿ ಇದು ಸೇಮ್ ಥಿಂಗ್ ಅವಳು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ಲು. ಸೊ ಹಾಗಾಗಿ ಅವಳು ಅದೇ ಟೈಮ್ಗೆ ಇದು ಸಿಕ್ತಲ್ಲ, ಸೊ ಅದಕ್ಕೋಸ್ಕರ ಅವಳು ಇದನ್ನೇ ಇವಾಗ ವೇರ್ ಮಾಡಿ ಚೆಕ್ ಮಾಡ್ತಿದ್ದಾಳೆ, ಇದನ್ನೇ ತಗೊಳ್ಳೋಣ ಅಂತ. ಗ್ಲಾಸ್ ತಕ್ಕೊಡು, ಗ್ಲಾಸ್ ತೆಕ್ಕೊಡು. ಚೆನ್ನಾಗಿದೆ ಅಲ್ವಾ ಅದು? ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಇದು? ಹಾ ನೋಡು, ಚೆನ್ನಾಗಿದೆ ನೋಡು ಕಾಂಬಿನೇಷನ್. ಈ ಪ್ಯಾಟ್ರನ್ ನೋಡು, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೆಡ್ ಜೊತೆಗೆ ಅಲ್ವಾ? ಹಾ ತಗೊಂತ ಇದೇ ಫೈನಲ್ ಮಾಡ್ಬಿಡ್ತೀಯಾ? ಅದು ತಗೋ. ಸೇಮ್ ಅದೇ ತರ ಕಲರು ಅದೇ ಸೇಮ್ ಅವಳು ತೋರಿಸಿರೋ ತರನೇ ಬಂದಿದೆ. ಅದು ಇದರಲ್ಲಿ ಪಿಂಕ್ ಬಂದಿದೆ, ಇದ್ರಲ್ಲಿ ಪರ್ಪಲ್ ಬಂದಿದೆ ಅಷ್ಟೇ ಅಲ್ವೇನೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಅವರು ಪ್ಲೇಟಿಂಗ್ ಮಾಡ್ತಾರಲ್ಲ ಪುಟ, ಇದು ಅವಾಗ ಅದೇ ತರ ಕುತ್ಕೊಂಡಾಗ ನಿಮ್ಗೆ ಹಂಗೆ ಕಾಣುತ್ತೆ. ಇಟ್ಕೋ, ಇನ್ನೊಂದ್ಸತಿ ಇಟ್ಕೋ, ಕರೆಕ್ಟ್ ಆಗಿ ಇಟ್ಕೋ, 1-2 ನಿಮಿಷ ಇಟ್ಕೋ, ಕರೆಕ್ಟ್ ಆಗಿ ನೋಡು, ಸ್ಯಾಟಿಸ್ಫ್ಯಾಕ್ಷನ್ ಆಗ. ಅವಳಿಗೊಂಚೂರು ಪ್ಲೇಟ್ ಮಾಡಕ್ ಹೆಲ್ಪ್ ಮಾಡಮ್ಮ ಅದೊಂದ್ಸತಿ ನೀನೆ. ಆ ಫುಲ್ ಪ್ಲೇಟಿಂಗ್ ಎಲ್ಲ ಮಾಡಿದ್ಮೇಲೆ ಆ ಸೆಟ್ ತೋರ್ಸಿದ್ಯಲ್ಲ ನೀನು, ಆ ಸೆಟ್ ಎಲ್ಲ ಹಾಕೊಂಡ್ಮೇಲೆ ಅದೇ ತರ ಕುತ್ಕೊಳತ್ತೆ. ಗೈಸ್ ಫೈನಲಿ ಪರ್ಚೇಸಿಂಗ್ ಆಯ್ತು ಅಂಡ್ ಇಲ್ಲಿ ಇಟ್ಟಿದ್ದೀವಿ ನೋಡಿ. ಇದು ಪರ್ಚೇಸ್ ಮಾಡಿರೋ ಸ್ಯಾರೀಸು. ಇದು ಬಂದು ನನಗೆ ತಗೊಂಡಿರೋದು, ಇದು ತುಟ್ಟಿದು ಇಲ್ಲೇ ಕೂತಿದ್ದಾಳೆ. ಹಾಗೆ ಇದು ನಮ್ಮ ಬೇಬಿದು ಇಲ್ಲೇ ಇದೆ. ಇದು ನಮ್ಮ ಅತ್ತೆದು ಗೈಸ್. ಇದು ಆ್ಯಂಡ್ ಫಾರ್ ಸಮ್ ಸ್ಪೆಷಲ್ ರೀಸನ್ ಇದಿಷ್ಟು ನಾವೇ ಪರ್ಚೇಸ್ ಮಾಡಿರೋದು. ಸೊ ಇದು ನಮ್ಮ ಮನೆಗೆ ಬರುತ್ತೆ, ಇದು ಇನ್ನೊಂದು ಕಡೆಗೆ ಹೋಗುತ್ತೆ.